ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಆಲೂ ಕಬಾಬ್. ಯಾವುದೇ ರೀತಿಯಾದ ಫುಡ್ ಕಲರ್ ಹಾಕದೆ, ಹಾಗೆ ಮೊಟ್ಟೆನೂ ಯೂಸ್ ಮಾಡಿದೆ, ಕಬಾಬ್ ಪೌಡರ್ನೂ ಯೂಸ್ ಮಾಡಿದೆ. ಈ ರೀತಿ ಚಿಕನ್ ಕಬಾಬ್ ಥರನೇ ಇರೋ ಆಲೂ ಕಬಾಬ್ನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 4ರಿಂದ 5 ಆಲೂಗೆಡ್ಡೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. 4-5 ಅಂತಲ್ಲ, ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಇನ್ನೂ ಜಾಸ್ತಿ ಆಲೂಗೆಡ್ಡೆನ ಯೂಸ್ ಮಾಡ್ಕೊಬೋದು. ನೋಡ್ಕೊತಿರ್ಬೋದು, ಇಲ್ಲಿ ನೀಟಾಗಿ ಆಲೂಗೆಡ್ಡೆನ ತೊಳ್ಕೊಂಡು ಈ ಥರ ಅದ್ರ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊತಿದ್ದೀನಿ. ಈ ಥರ ಆಲೂಗೆಡ್ಡೆ ಸಿಪ್ಪಿನೆಲ್ಲ ತೆಗೆದಿಟ್ಕೊಂಡು ಒಂದೊಂದಾಗಿ ಆಲೂಗೆಡ್ಡೆನ ನಾವು ಹೇಗೆ ಮಾಮೂಲಿ ನಾರ್ಮಲ್ ಶೇಪಲ್ಲಿ ಅದನ್ನ ಕಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ಎಲ್ಲ ಆಲೂಗೆಡ್ಡೆನೂ ಒಂದೇ ಸೈಜಲ್ಲಿ ಒಂದೇ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಇವನ್ನೆಲ್ಲ ಹಾಕಿಬಿಟ್ಟು 1-2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ. ಇಲ್ಲಿ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ಆಲೂಗೆಡ್ಡೆನ ಬೇಯಿಸ್ಕೊತಿದ್ದೀನಿ. ಅದಾದಮೇಲೆ ಒಂದು ಬೌಲ್ಗೆ 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1-2 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಇದೆಲ್ಲ ಆದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಕಟ್ ಮಾಡ್ಕೊಂಡು ಇಲ್ಲಿ ಯೂಸ್ ಮಾಡ್ಕೊತಿದ್ದೀನಿ. ಇದಾದಮೇಲೆ 1 ಲೋಟ ನೀರು ಹಾಕ್ಕೊಂಡು ನಿಧಾನಕ್ಕೆ ಅದನ್ನು ಕಲಿಸ್ಕೊತಿದ್ದೀನಿ ಮಿಶ್ರಣನ. ಅದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿವರೆಗೂ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಈಗ ನೋಡ್ತಿರ್ಬೋದು, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ನೋಡ್ಕೊಂಡು ಕಲಿಸ್ಕೊತಿರ್ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ಕಬಾಬ್ ಜೊತೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಹೇಗೆ ಬರುತ್ತೆ ಅಂತ ಅಷ್ಟೇ. ಈಗ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹೊತ್ತು ಆರಿಸ್ಕೊಂಡ್ಬಿಟ್ಟು ಆಲೂಗಡ್ಡೆನ ಈ ಮಿಶ್ರಣಕ್ಕೆ ಸೇರಿಸ್ಕೊತಿದ್ದೀನಿ.
ಅವೆರಡನ್ನೂ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇರಬೇಕು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ನೋಡ್ತಿರ್ಬೋದು ಈ ಥರ ಒಂದು 5 ನಿಮಿಷ ಇದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡಬೇಕು. ಈ ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಟ್ಟಿಟ್ಕೊಂಡಿದ್ದೀನಿ. ಈ ಎಣ್ಣೆ ಕಾದಾದ್ಮೇಲೆ ಇದನ್ನು ಒಂದೊಂದಾಗಿ ಬಜ್ಜಿ ಹೇಗೆ ಬಿಡ್ತೀವೋ ಹಾಗೆ ಎಣ್ಣೆ ಒಳಗೆ ಹಾಕಬೇಕಾಗುತ್ತೆ. ಈ ಥರ ಬೆಂದ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಿಸ್ಕೋಬೇಕಾಗುತ್ತೆ. ಈ ಥರ ಬೆಂದ ಮೇಲೆ ಅದನ್ನು ತೆಗೆದಿಟ್ಕೊಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಚಿಕನ್ ಕಬಾಬ್ ನೋಡ್ದಂಗೆ ಆಗ್ತಿದೆ ಅಲ್ವಾ. ಇದಕ್ಕೆ ನಾನು ಯಾವುದೇ ಕಲರ್ ಆಗಲಿ, ಕಬಾಬ್ ಪೌಡರ್ ಆಗಲಿ, ಮೊಟ್ಟೆ ಆಗಲಿ ಯೂಸ್ ಮಾಡಿಲ್ಲ. ಅದು ಸೇಮ್ ಕಬಾಬ್ ಟೇಸ್ಟ್ನೇ ಕೊಡುತ್ತೆ ಇದು. ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.